Pause. Shifa. Maternity care, most affordable and compassionate, maternal health care in city of Vijaypur. ನಮಸ್ಕಾರ. ಅಸ್ತಮಾ ಅಥವಾ ದಮ್ಮು ಈ ಹೆಸರು ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಮನಸ್ಸಲ್ಲಿ ಒಂಥರ ಆತಂಕ ಗೊಂದಲ ಶುರುವಾಗುತ್ತೆ ಅಲ್ವಾ? ಆದರೆ ನಿಜವಾಗ್ಲೂ ಇದಕ್ಕೆ ಅಷ್ಟೊಂದು ಭಯಪಡಬೇಕಾ? ಶಿಫಾ ಆಸ್ಪತ್ರೆಯ ಈ ಮಾರ್ಗದರ್ಶಿ ಮೂಲಕ ಬನ್ನಿ ಅಸ್ತಮಾ ಬಗ್ಗೆ ಇರೋ ಎಲ್ಲಾ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಸರಿಯಾದ ಮಾಹಿತಿಯಿಂದ ನಮ್ಮನ್ನು ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಡಾಕ್ಟರ್, ಇದು ತುಂಬಾನೇ ಡೇಂಜರಾ? ನಾನು ಲೈಫ್ ಲಾಂಗ್ ಪಂಪ್ ಬಳಸಬೇಕಾ? ನೋಡಿ, ಮೊದಲನೇ ಸಲ ಅಸ್ತಮಾ ಇದೆ ಅಂತ ಗೊತ್ತಾದಾಗ ಈ ಥರದ ಪ್ರಶ್ನೆಗಳು ಬರೋದು, ಆತಂಕ ಆಗೋದು ತುಂಬಾನೇ ಸಹಜ. ಇದು ಕೇವಲ ಒಬ್ಬರ ಭಯ ಅಲ್ಲ, ಬಹುತೇಕರ ಮನಸ್ಸಲ್ಲಿರೋ ಒಂದು ಕಾಮನ್ ಗೊಂದಲ. ಸರಿ, ಹಾಗಾದರೆ ಈ ಗೊಂದಲಗಳನ್ನೆಲ್ಲ ಬಗೆಹರಿಸಕ್ಕೆ ನಾವು ಒಂದೊಂದೇ ಹೆಜ್ಜೆ ಇಡೋಣ. ಮೊದಲು ಅಸ್ತಮಾ ಅಂದ್ರೆ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಅಟ್ಯಾಕ್ ಆದಾಗ ಎಕ್ಸಾಕ್ಟಾಗಿ ಏನಾಗುತ್ತೆ ಮತ್ತೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಇನ್ಹೇಲರ್ ಬಗ್ಗೆ ಇರೋ ನಿಜಾಂಶ ಏನು ಅನ್ನೋದನ್ನ ನೋಡಿ ಎಮರ್ಜೆನ್ಸಿ ಟೈಮ್ನಲ್ಲಿ ಶಿಫಾ ಆಸ್ಪತ್ರೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಹಾಗಾದ್ರೆ ನಮ್ಮ ಮೊದಲನೇ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ. ನೆನ್ಪಿಡಿ, ಅಸ್ತಮಾ ಅನ್ನೋದು ಒಂದು ವೀಕ್ನೆಸ್ ಅಲ್ಲ, ಅದೊಂದು ಮ್ಯಾನೇಜ್ ಮಾಡ್ಬೋದಾದಂಥ ಕಂಡೀಷನ್ ಅಷ್ಟೇ. ನಂಬಕ್ಕೆ ಕಷ್ಟ ಆಗ್ಬೋದು, ಆದರೆ ಒಲಿಂಪಿಕ್ಕಲ್ಲಿ ಮೆಡಲ್ ಗೆದ್ದವರಿಂದ ಹಿಡಿದು ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳ ತನಕ ಎಷ್ಟೋ ಜನ ಯಶಸ್ವಿ ವ್ಯಕ್ತಿಗಳು ಅಸ್ತಮಾದ ಜೊತೆಗೆ ಒಂದು ಫುಲ್ ಫ್ಲೆಜ್ಡ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಸರಿ, ಹಾಗಾದ್ರೆ ಈ ಅಸ್ತಮಾ ಅಟ್ಯಾಕ್ ಆದಾಗ ನಮ್ಮ ಶ್ವಾಸಕೋಶದ ಒಳಗಡೆ ನಿಜಕ್ಕೂ ಏನಾಗುತ್ತೆ? ಬನ್ನಿ ಈ ಪ್ರಾಸೆಸ್ನ ಒಂದು ತುಂಬಾನೇ ಸಿಂಪಲ್ ಆಗಿರೋ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಶ್ವಾಸಕೋಶದಲ್ಲಿರೋ ಗಾಳಿ ಓಡಾಡೋ ದಾರಿಗಳನ್ನ ಅಂದ್ರೆ ವಾಯುನಾಳಗಳನ್ನ ನೀರಿನ ಪೈಪ್ ಅಂತ ಅಂದ್ಕೊಳ್ಳಿ. ನಾರ್ಮಲ್ ಶ್ವಾಸಕೋಶದಲ್ಲಿ ಈ ಪೈಪ್ಗಳು ಅಗ್ಲವಾಗಿ ಕ್ಲೀನಾಗಿರುತ್ತೆ, ಗಾಳಿ ಫ್ರೀಯಾಗಿ ಓಡಾಡುತ್ತೆ. ಆದರೆ ಅಸ್ತಮಾ ಇರೋರಲ್ಲಿ ಈ ಪೈಪ್ಗಳು ತುಂಬಾನೇ ಸೆನ್ಸಿಟಿವ್ ಇರುತ್ತೆ, ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅಸ್ತಮಾ ಅಟ್ಯಾಕ್ ಆದಾಗ 3 ಕೆಲಸಗಳು ಒಟ್ಟೊಟ್ಟಿಗೆ ನಡೀತವೆ. 1, ಆ ಪೈಪ್ಗಳ ಸುತ್ತ ಇರೋ ಮಸಿಲ್ಸ್ ಹಗ್ಗದ ಥರ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. 2, ಆ ಪೈಪ್ಗಳ ಒಳಗಡೆ ಇರೋ ಲೈನಿಂಗ್ ಊದ್ಕೊಂಡು ದಪ್ಪ ಆಗುತ್ತೆ. 3, ಅದರೊಳಗಡೆ ದಪ್ಪ ಕಫ ಬಂದು ದಾರಿಯನ್ನ ಬ್ಲಾಕ್ ಮಾಡುತ್ತೆ. ಈ 3 ಸೇರಿ ಗಾಳಿ ಹೋಗೋ ದಾರಿಯನ್ನ ಸಣ್ಣದ್ ಮಾಡ್ಬಿಡುತ್ತೆ. ಅದಕ್ಕೆ ಉಸಿರು ತಗೊಳ್ಳೋದಕ್ಕಿಂತ ಉಸಿರನ್ನ ಹೊರಗಡೆ ಬಿಡೋದು ಕಷ್ಟ ಆಗುತ್ತೆ. ಆದ್ರೆ ಒಂದು ನಿಮಿಷ, ಈ ಅಟ್ಯಾಕ್ಗಳು ಸುಮ್ಸುಮ್ನೆ ಆಗಲ್ಲ. ಪ್ರತಿಯೊಂದ್ರದು ಹಿಂದೆನೂ ಅದಕ್ಕೊಂದು ಕಾರಣ, ಅಂದ್ರೆ ಒಬ್ಬ ವಿಲನ್ ಇರ್ತಾನೆ. ಅಸ್ತಮಾವನ್ನ ಕಂಟ್ರೋಲ್ನಲ್ಲಿಟ್ಕೋಬೇಕು ಅಂದ್ರೆ ನಾವು ಮಾಡಬೇಕಾದ ಮೊದಲನೇ ಕೆಲ್ಸನೇ ಈ ವಿಲನ್ಗಳು ಯಾರು ಅಂತ ಕಂಡಿಡಿಯೋದು. ಹಾಗಾದ್ರೆ ಯಾರು ಈ ವಿಲನ್ಗಳು? ಆಶ್ಚರ್ಯ ಅಂದ್ರೆ ಇವರು ನಮ್ಮ ಸುತ್ತಮುತ್ತಾನೇ ಇರ್ತಾರೆ. ಮನೇಲಿರೋ ಧೂಳು, ಅಡಿಗೆ ಮನೆಯಲ್ಲಿ ಬರೋ ಒಗ್ಗರಣೆ ಹೊಗೆ, ಪರ್ಫ್ಯೂಮ್ಗಳ ಘಾಟು ವಾಸನೆ ಅಥವಾ ಚಳಿಗಾಲದ ತಣ್ಣನೆ ಗಾಳಿ, ಇವೆಲ್ಲ ಅಟ್ಯಾಕ್ನ ಪ್ರಚೋದಿಸಬಹುದು. ಅಷ್ಟೇ ಅಲ್ಲ, ನೆಗಡಿ, ಜ್ವರದಂಥ ಇನ್ಫೆಕ್ಷನ್ಗಳು ಕೂಡ ಅಸ್ತಮಾವನ್ನ ಜಾಸ್ತಿ ಮಾಡಬಹುದು. ಸೊ ಇವುಗಳನ್ನ ಗುರ್ತಿಸಿ ಅವರಿಂದ ದೂರ ಇರೋದು ತುಂಬಾ ಇಂಪಾರ್ಟೆಂಟ್. ಈಗ ಬರೋಣ ಅಸ್ತಮಾ ಚಿಕಿತ್ಸೆಯಲ್ಲಿರೋ ಅತೀ ದೊಡ್ಡ ತಪ್ಪು ಕಲ್ಪನೆ ಬಗ್ಗೆ. ಅದೇ ಇನ್ಹೇಲರ್ ಅಥವಾ ಎಲ್ಲರೂ ಹೇಳೋ ಹಾಗೆ ಪಂಪ್. ಇದರ ಬಗ್ಗೆ ಇರೋ ಭಯವನ್ನ ಇವತ್ತು ಪರ್ಮನೆಂಟ್ ಆಗಿ ದೂರ ಮಾಡೋಣ. ಎಲ್ಲರ ತಲೆಯಲ್ಲಿರೋ ಮೊದಲನೇ ಪ್ರಶ್ನೆನೇ ಇದು. ಇನ್ಹೇಲರ್ ಬಳಸಿದ್ರೆ ಅದರಲ್ಲೂ ಚಟ ಆಗ್ಬಿಡುತ್ತಾ? ಇದು ತುಂಬಾ ಸ್ಟ್ರಾಂಗೆಸ್ಟ್ ಮೆಡಿಸಿನಾ? ಸರಿ, ಬನ್ನಿ ಈ ಪ್ರಶ್ನೆಗೆ ನೇರವಾಗಿ ಉತ್ತರ ತಿಳ್ಕೊಳ್ಳೋಣ. ನೋಡಿ, ಇದನ್ನ ಅರ್ಥ ಮಾಡ್ಕೊಡೋದು ತುಂಬಾ ಸಿಂಪಲ್. ಒಂದು ಮಾತ್ರೆ ತಗೊಂಡಾಗ ಅದು ಮೊದಲು ಹೊಟ್ಟೆಗೆ ಹೋಗಿ ರಕ್ತ ಸೇರಿ ಇಡೀ ದೇಹ ಸುತ್ತಿ ಕೊನೆಗೆ ಶ್ವಾಸಕೋಶಕ್ಕೆ ತಲುಪುತ್ತೆ. ಇದಕ್ಕೆ ಡೋಸ್ ಜಾಸ್ತಿ ಬೇಕು, ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ. ಆದ್ರೆ ಇನ್ಹೇಲರ್ ಅಂದ್ರೆ ಟಾರ್ಗೆಟೆಡ್ ಡೆಲಿವರಿ ಇದ್ದಾಗೆ, ಔಷಧಿ ನೇರವಾಗಿ ಶ್ವಾಸಕೋಶಕ್ಕೆ ಹೋಗುತ್ತೆ. ಅದಕ್ಕೆ ಇದರ ಡೋಸ್ ಮೈಕ್ರೋಗ್ರಾಮ್ಗಳಲ್ಲಿರುತ್ತೆ, ಅಂದ್ರೆ ಮಿಲಿಗ್ರಾಮ್ನ 1000 ಭಾಗ, ಅಷ್ಟು ಕಡಿಮೆ. ಸೊ ಇದು ಸೇಫ್ ಕೂಡ, ಫಾಸ್ಟ್ ಕೂಡ. ಈ ಹೋಲಿಕೆನ ಯಾವತ್ತೂ ಮರಿಬಾರ್ದು. ಕಣ್ಣು ಸರಿ ಕಾಣಿಸ್ತಿದ್ದಾಗ ಕನ್ನಡಕ ಹಾಕೊಳ್ತೀವಿ ಅಲ್ವಾ, ಅದು ಚಟಾನಾ? ಇಲ್ಲ, ಅದೊಂದು ಅವಶ್ಯಕತೆ. ಅಸ್ತಮಾ ಇದ್ದಾಗ ಇನ್ಹೇಲರ್ ಬಳಸೋದು ಕೂಡ ಹಾಗೇನೆ. ಅದು ಚಟ ಅಲ್ಲ, ನಮ್ಮ ಉಸಿರಾಟಕ್ಕೆ ಸಹಾಯ ಮಾಡುವ ಒಂದು ಅಗತ್ಯವಾದ ಟೂಲ್ ಅಷ್ಟೇ. ಹಾಗಾದ್ರೆ ಅಸ್ತಮಾವನ್ನ ಕಂಟ್ರೋಲ್ನಲ್ಲಿಡೋಕೆ ನಾವು ಏನ್ ಮಾಡಬೇಕು? ಇಲ್ಲಿದೆ ನೋಡಿ ಒಂದು ಸರಳವಾದ ಆಕ್ಷನ್ ಪ್ಲಾನ್. ಇನ್ಹೇಲರ್ನ ಸರಿಯಾದ ರೀತಿಯಲ್ಲಿ ಬಳಸಿದ ಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸಿ. ಮನೆಯನ್ನ ಒದ್ದೆ ಬಟ್ಟೆಯಿಂದ ಒರೆಸಿ ಧೂಳು ಕಡಿಮೆ ಮಾಡಿ. ಮತ್ತು ಅತೀ ಮುಖ್ಯವಾಗಿ ಡಾಕ್ಟರ್ ಹೇಳದೇ ಟ್ರೀಟ್ಮೆಂಟನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ. ಈ 4 ಸ್ಟೆಪ್ಗಳು ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟೇ ಕೇರ್ಫುಲ್ ಆಗಿದ್ರೂ ಕೆಲವೊಮ್ಮೆ ಪರಿಸ್ಥಿತಿ ಕೈಮೀರಿ ಹೋಗ್ಬೋದು. ಅಂಥ ಟೈಮ್ನಲ್ಲಿ ಏನ್ ಮಾಡೋದು ಅಂತ ಭಯ ಆಗುತ್ತೆ.
ಬಟ್ ಭಯಪಡಬೇಕಾಗಿಲ್ಲ, ಯಾಕಂದ್ರೆ ಶಿಫಾ ಆಸ್ಪತ್ರೆ ಅಂಥ ಒಂದು ಪ್ರೊಫೆಷನಲ್ ಸಪೋರ್ಟ್ ಸಿಸ್ಟಮ್ ಇರುತ್ತೆ. ತುರ್ತು ಪರಿಸ್ಥಿತಿ ಅಂದಾಗ ಒಂದೊಂದು ಸೆಕೆಂಡ್ ಕೂಡ ಮುಖ್ಯ. 24/7 ಡಾಕ್ಟರ್ಸ್ ಇರೋದು, ಹೋದ ತಕ್ಷಣ ನೆಬ್ಯುಲೈಸೇಷನ್ ಅಂದ್ರೆ ಆಕ್ಸಿಜನ್ ಜೊತೆ ಔಷಧಿ ಸೇರಿಸಿ ಹಬೆ ಕೊಡೋದು, ಮತ್ತೆ ಉಸಿರಾಟದ ತೊಂದರೆ ಇರೋರಿಗೆ ವೇಟ್ ಮಾಡಿಸದೆ ಚಿಕಿತ್ಸೆ ಶುರು ಮಾಡೋದು, ಇವೆಲ್ಲ ದೊಡ್ಡ ಧೈರ್ಯ ಕೊಡುತ್ತೆ. ಅಡ್ವಾನ್ಸ್ಡ್ ICU ಸೌಲಭ್ಯ ಇರೋದು ಒಂದು ಸೇಫ್ಟಿ ನೆಟ್ ಇದ್ದ ಹಾಗೆ. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಮಗೆ ಅರ್ಥ ಆಗೋದು ಒಂದೇ ವಿಷಯ: ಸರಿಯಾದ ಜ್ಞಾನ ಅಂದ್ರೆ ನಾಲೆಡ್ಜ್ ಮತ್ತೆ ಇನ್ಹೇಲರ್ನಂತಹ ಸರಿಯಾದ ಸಾಧನೆಗಳು ಜೊತೆಗಿದ್ರೆ ಅಸ್ತಮಾದ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇರುತ್ತೆ. ಕೊನೆಗೆ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ, ನಾವು ಅಸ್ತಮಾವನ್ನ ಕಂಟ್ರೋಲ್ ಮಾಡಬೇಕು, ಅಸ್ತಮಾ ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದೊಂದು ಸ್ಫೂರ್ತಿ. Shifa Cardio Diabetic Care, Dr. Habibullah Atta. For appointment call 243761.